ಮಂತ್ರಿಯಾಗಿದ್ದರೆ ಈಗಲೇ 15ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು ಅಮಾನತು ಮಾಡುತ್ತಿದ್ದೆ. ಸಿಎಸ್ ಶಾಸಕ ನಾಡಗೌಡ ಮುದ್ದೇಬಿಹಾಳ. ಇತ್ತೀಚೆಗೆ ರೈತರ ಹೋರಾಟದಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆ ನಾನು ಸಚಿವನಾಗಿದ್ರೆ ಸುಮಾರು ತಾಲೂಕು ಮಟ್ಟದ 15ಕ್ಕೂ ಹೆಚ್ಚು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುತ್ತಿದ್ದೆ ಎಂದು ಶಾಸಕ ಸಿಎಸ್ ನಾಡಗೌಡ ಅವರು ಹರಿಹಾಯ್ದರು. ಮಂಗಳವಾರ ಕರೆದಿದ್ದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರ ಹೋರಾಟದಲ್ಲಿ ಕೆಲವು ಅಧಿಕಾರಿಗಳು ಎನ್ನುವುದನ್ನು ಮರೆತು ಕೈಕಟ್ಟಿ ಕುಳಿತುಕೊಂಡಿದ್ದರು. ಒಬ್ಬ ಮೇಲಾಧಿಕಾರಿಗಳಿಗೆ ನೀಡದೆ ಬೆಲೆ ಕೆಲವು ಅಧಿಕಾರಿಗಳು ನೀಡಿದ್ದಾರೆ. ಇಂತಹ ಸನ್ನಿವೇಶವನ್ನು ನನ್ನ ಆಡಳಿತದಲ್ಲಿ ಸಹಿಸುವುದಿಲ್ಲ ಎಂದರು. ಪಟ್ಟಣದ ಡಾಭಾಗಳು ಯಾವುದೇ ಅರ್ಹತೆ ಇಲ್ಲದೆ ಅವುಗಳಿಗೆ ಪರವಾನಿಗೆ ನೀಡುತ್ತಿದ್ದೀರಿ. ಗ್ರಾಮಗಳಲ್ಲಿ ಜಲಜೀವನ ಮಿಷನ್ ಕಾಮಗಾರಿ ಸಂಪೂರ್ಣಗೊಳ್ಳದೆ ಎಲ್ಲವೂ ಕಾಮಗಾರಿ ಸಂಪೂರ್ಣವಾಗಿದೆ ಎಂದು ಅರ್ಹತಾ ಪತ್ರವನ್ನು ಯಾವ ಆಧಾರದ ಮೇಲೆ ನೀಡುತ್ತಿದ್ದೀರಿ ಎಂದು ಅಧಿಕಾರಿಗನ್ನು ತರಾಟೆಗೆ ತೆಗೆದುಕೊಂಡರು. ರಾಜ ರೋಡ್ ಮನಿ ಕಟ್ಕೊಂಡು ಯಾಕೆ ನೀವು ಅಲ್ಲಿ ಸರ್ಕಾರದ ಒಂದು ಯೋಜನೆ ಮಾಡಷ್ಟು ಜಾಗ ಇದ್ರೆ ನಮಗೆ ಅಂಗನವಾಡಿ ಕಟ್ಟಡ ಕಟ್ಟಕ್ಕೆ ನಮ್ಮ ಜಾಗ ಇಲ್ಲ. ಅಂಗನವಾಡಿ ಯಾಕೆ ಹೇಳ್ತೀವಿ ಅಂದ್ರೆ ಕಂಪ್ಲೇಂಟಿ ಕೇಳಿ ಸುಮಾರು 100-150 ಕೊಂಡ್ರೆ ನೀವು ಇವತ್ತು ಇಂಥ ಪರಿಸ್ಥಿತಿ ಜಾಗೃತರಾಗದೇ ಇದ್ರೆ ನಾನು ಮಂತ್ರಿ ಆಗಿದ್ದರೆ ಇವತ್ತಿಗೆ ಬಹುತೇಕ 10-15 ಜನ ಸಸ್ಪೆಂಡ್ ಮಾಡ್ತಿದ್ದೆ. ನಾನು ಮಂತ್ರಿ ಆಗಿದ್ದರೆ 10-15 ಜನ ಸಸ್ಪೆಂಡ್ ಮಾಡ್ತಿದ್ದೆ. ಜಿಲ್ಲಾ ಲೆವೆಲ್ ಆಫೀಸರ್ಸನ್ನು ಸಸ್ಪೆಂಡ್ ಮಾಡ್ತಿದ್ದೆ. ಕೆಲವು ಘಟನೆಗಳು ಅದನ್ನು ನಡೆದಿದ್ದಾವೆ. ಏನು ಹುಡುಗಾಟಗಿದೆ ಸರ್ಕಾರದ? ಏನು MLC ಏನು MLA ಕರೆದಿದ್ದೀರಾ? ಏನು ಹುಡುಗಾಟಾಗಿದೆ ನಿಮ್ಗೆ? ಯಾರೊಬ್ರು ಹೋಗ್ಬೇಕು, ಮನೆಗೆ ತಗೋಬೇಕು, ಬರಬೇಕು, ಪೊಲೀಸ್ ಇರ್ತಾರೆ ಹ್ಯಾಂಡಲ್ ಮಾಡ್ಲಿಕ್ಕೆ. ಏನಮ್ಮ ಹೇಳ್ತೀನಿ, ನಿಮ್ಮ ಮೇಲೆ ಐ ಆಮ್ ವೆರಿ ಸ್ಟ್ರಿಕ್ಟ್ ಇರ್ತೀನಿ. ನೀವು ಯಾರು ನಿಮಗೆಲ್ಲ ಹೋಗದೆ ಏನು ಸಣ್ಣ ಹುಡುಗರಿಗೆ ಹೇಳ್ತೀನಿ ಹೇಳ್ತೇನೆ, ಪರಿಚಯ ಮಾಡ್ಕೊಡ್ತೀವಿ. ಶಾಲೆ ಹುಡುಗರ ನಿಮ್ಗೆ ಆಫೀಸರ್ಸ್ ಅನ್ಬೇಕಾ? ಯಾರಿಗಾರ ಏನಾಗ್ತಾ ಇದೆ? ಮುದ್ದೆ ಮಾಡ್ತಾ ಮಾಡಲ್ಲಿ ಬೇರೆ ಕಡೆ ಇಂಡಿಯಲ್ಲಿ ಮಾಡಂತ ಹೇಳಿ ಮಾಡಂತ ಹೇಳಿ, ಸಿಂಧಿಗೆಯಲ್ಲಿ ಬಾಗೇವಾಡಿಯಲ್ಲಿ ಮಾಡಂತ ಹೇಳ್ರಿ, ಬಬಲೇಶ್ವರದಾಗ ಹೋಗಿ ಮಾಡಂತ ಹೇಳ್ರಿ. ಇವ್ರನ್ನ ದೊಡ್ಡ ಮುಗಿದು ಕಳಿಸ್ತಾರೆ. ಇವರು ಅಧಿಕಾರಿಗಳು ತಗೊಂಡೋಗಿ ಅವ್ರ ಒಬ್ಬೊಬ್ಬರನ್ನ ಒಳಗೋಗಿದ್ದಾರೆ. ಏನ್ ನಿಮ್ಗೆ ಸಣ್ಣ ಸಿಕ್ಕಿದೆ? ನಿಮಗೆ ಹೇಳ್ತೀನಿ ನೋಡಿ, ಏನ್ ಕೆಪಾಸಿಟಿ ಹೋಗಿ ಕೊಟ್ಟಿರ್ತಾರೆ ಮುಗಿಸಲ್ಲ. ಬರಬೇಕು ಅಂತ ಯಾಕೆ ಮುಗಿಸ್ಕೊಡ್ತೀರಿ ನೀವು? ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀರಿ ಅಂತ ಬರಲೇಬೇಕು ಅಂತ. ಏನ್ರಿ COS ಆಗಿ ಹೋಗಂತ ಹೇಳ್ತಾರೆ.